ಡಾಕ್ಟರ್ ಮೋಹನ್ ಭಾಗವತ್ ಕೆನಡಾ ಪ್ರವಾಸ. ಪ್ರತ್ಯೇಕತಾವಾದಿಗಳ ವಿರುದ್ಧ ನಿಂತ ಸಿಖ್ ಸಮುದಾಯ. ಆರ್ಎಸ್ಎಸ್ ಮುಖ್ಯಸ್ಥ ಡಾಕ್ಟರ್ ಮೋಹನ್ ಭಾಗವತ್ ಅವರ ಅಮೆರಿಕ ಮತ್ತು ಕೆನಡಾ ಭೇಟಿಯನ್ನು ಸಿಖ್ ಸಮುದಾಯದವರು ವಿರೋಧಿಸ್ತಾ ಇದ್ದಾರೆ ಎಂದು ಬಹಳ ಪ್ರಚಾರ ಮಾಡಲಾಗ್ತಾ ಇದೆ. ಆದ್ರೆ ನಿಜ ಏನಂದ್ರೆ ಪ್ರತ್ಯೇಕತಾವಾದಿಗಳು ಮತ್ತು ಅವರ ಬೆಂಬಲಿಗರು ಮಾತ್ರ ಆರ್ಎಸ್ಎಸ್ ಮುಖ್ಯಸ್ಥರ ಭೇಟಿಯನ್ನು ವಿರೋಧಿಸ್ತಾ ಇದ್ದಾರೆ. ನಿಜವಾದ ಸಿಖ್ಖರು ಅವರನ್ನು ಮುಕ್ತ ಮನಸ್ಸಿನಿಂದ ಸ್ವಾಗತಿಸ್ತಾ ಇದ್ದಾರೆ. ಭಾಗವತ್ ಜಿ ಅವರು ಕೆನಡಾಕ್ಕೆ ಬರುವುದರಿಂದ ಭಾರತದ ಮತ್ತು ಇಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯದ ಜನರ ನಡುವಿನ ಬಾಂಧವ್ಯವು ಮತ್ತಷ್ಟು ಗಟ್ಟಿಯಾಗುತ್ತದೆ ಎಂದು ಸ್ವತಃ ಸಿಖ್ ಸಮುದಾಯ ಹೇಳ್ತಾ ಇದೆ. ಡಾಕ್ಟರ್ ಭಾಗವತ್ ಜಿ ಅವರ ಈ ಭೇಟಿಯು ಕೆನಡಾದಲ್ಲಿ ವಾಸಿಸುವ ವೈವಿಧ್ಯಮಯ ಹಿನ್ನೆಲೆಯ ಜನರೊಂದಿಗೆ ಸಂಪರ್ಕ ಸಾಧಿಸಲು ಅವಕಾಶವನ್ನು ಒದಗಿಸುತ್ತದೆ ಮತ್ತು ಶಾಂತಿ ಹಾಗೂ ಸಾಮರಸ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎಂದು ಸಿಖ್ ಸಮುದಾಯದ ಪರವಾಗಿ ಸ್ಪಷ್ಟವಾಗಿ ಹೇಳಲಾಗಿದೆ. ಹಲವು ಭಾರತೀಯ ಕುಟುಂಬಗಳು ಬಹಳ ದೀರ್ಘಕಾಲದಿಂದಲೂ ಕೆನಡಾದಲ್ಲಿ ನೆಲೆಸಿವೆ. ಕಾಲಾನಂತರದಲ್ಲಿ ಕೆಲವರು ತಮ್ಮ ಬೇರುಗಳು ಮತ್ತು ಭಾರತೀಯ ಗುರುತಿನಿಂದ ಸ್ವಲ್ಪ ಹಿಂದೆ ಸರಿದಿದ್ದಾರೆ. ಡಾಕ್ಟರ್ ಮೋಹನ್ ಭಾಗವತ್ ಜಿ ಅವರಂತಹ ವ್ಯಕ್ತಿಗಳ ಆಗಮನದಿಂದ ಈ ಜನರು ಮತ್ತೆ ಒಂದಾಗಬಹುದು ಎಂದು ಸಿಖ್ ಸಂಘಟನೆಗಳು ನಂಬಿಕೆ ವ್ಯಕ್ತಪಡಿಸಿವೆ. ನಿಮಗೆ ಗೊತ್ತಾ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಐತಿಹಾಸಿಕವಾಗಿ ಸಿಖ್ ಸಮುದಾಯದ ಪರವಾಗಿ ಹಲವಾರು ಕೆಲಸಗಳನ್ನು ಮಾಡ್ತಾ ಬಂದಿದೆ. ದೇಶ ವಿಭಜನೆಯ ಸಮಯದಲ್ಲಿ ಪಂಜಾಬ್ನಲ್ಲಿ ಆರ್ಎಸ್ಎಸ್ ಸ್ವಯಂ ಸೇವಕರು ಸಿಖ್ ಮತ್ತು ಹಿಂದೂಗಳ ರಕ್ಷಣೆ ಮತ್ತು ಸುರಕ್ಷಿತ ಸ್ಥಳಾಂತರಕ್ಕೆ ಸಹಾಯ ಮಾಡಿದ್ದಾರೆ. 1984ರ ಸಿಖ್ ವಿರೋಧಿ ದಂಗೆಯ ಸಮಯದಲ್ಲೂ ಕೂಡ ಅನೇಕ ಸ್ವಯಂ ಸೇವಕರು ಸಿಖ್ ಕುಟುಂಬಗಳಿಗೆ ಆಶ್ರಯ ಮತ್ತು ರಕ್ಷಣೆಯನ್ನು ಒದಗಿಸಿದ್ದಾರೆ. ಈ ವಿಚಾರವನ್ನು ಲೇಖಕ ಖುಷ್ವಂತ್ ಸಿಂಗ್ ಅವರು ಕೃತಜ್ಞತೆಯಿಂದ ಹೇಳಿಕೊಂಡಿದ್ದಾರೆ. ಇದಲ್ಲದೆ ಆರ್ಎಸ್ಎಸ್ಗೆ ಸಂಬಂಧಿಸಿದ ರಾಷ್ಟ್ರೀಯ ಸಿಖ್ ಸಂಘತ್ ಸಿಖ್ ಹಿಂದೂ ಐಕ್ಯತೆಯನ್ನು ಹೆಚ್ಚಿಸುವುದು, ಕುರ್ಬಾನಿ ಪ್ರಚಾರ, ಸಾಮಾಜಿಕ ಸಾಮರಸ್ಯವನ್ನು ಉತ್ತೇಜಿಸುವುದು ಮತ್ತು ಸಿಖ್ ಕೈದಿಗಳ ಬಿಡುಗಡೆಯಂತಹ ವಿಷಯಗಳ ಬಗ್ಗೆ ಹಿಂದಿನಿಂದಲೂ ಆರ್ಎಸ್ಎಸ್ ಸಾಕಷ್ಟು ಕೆಲಸ ಮಾಡ್ತಾ ಬಂದಿದೆ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರನ್ನು ವಿರೋಧಿಸ್ತಾ ಇರುವಂತಹ ಪ್ರತ್ಯೇಕತಾವಾದಿಗಳು ಸಿಖ್ ಸಮುದಾಯದ ಪರವಾಗಿ ಆರ್ಎಸ್ಎಸ್ ಏನೆಲ್ಲ ಕೆಲಸ ಮಾಡಿದೆ ಎನ್ನುವುದನ್ನು ಮೊದಲು ತಿಳ್ಕೋಬೇಕು. ಆರ್ಎಸ್ಎಸ್ ಸ್ವಯಂ ಸೇವಕರ ಕೆಲಸದ ಬಗ್ಗೆ ತಿಳಿದಿರುವ ಸಿಖ್ಖರು ಆಗಸ್ಟ್ 31ರಿಂದ ಪ್ರಾರಂಭವಾಗುವ ಆರ್ಎಸ್ಎಸ್ ಮುಖ್ಯಸ್ಥರ ಭೇಟಿಯನ್ನು ಒಂದು ಸದಾವಕಾಶ ಎಂದೇ ಪರಿಗಣಿಸಿ ಅವರ ಸ್ವಾಗತಕ್ಕೆ ತಯಾರಿ ನಡೆಸ್ತಾ ಇದೆ. ಈ ಕಾರ್ಯಕ್ರಮವು ಪರಸ್ಪರ ತಿಳುವಳಿಕೆಯನ್ನು ಹೆಚ್ಚಿಸುವುದಲ್ಲದೆ ಕೆನಡಾದಲ್ಲಿ ವಾಸಿಸುವ ಭಾರತೀಯರ ನಡುವೆ ಪರಸ್ಪರ ಹೊಸ ಬಾಂಧವ್ಯ ಮತ್ತು ಸಾಮರಸ್ಯವನ್ನು ಸೃಷ್ಟಿಸುತ್ತದೆ ಎನ್ನುವ ಆಶಯವನ್ನೇ ಅವರು ಹೊಂದಿದ್ದಾರೆ.